ಮೇ ಬಿ ನಿಮ್ದು ಬಾಲ್ಯ ವಿವಾಹ ಅಂತ ಅನ್ಸುತ್ತಲ್ವಾ? ಬಾಲ್ಯ ನೀವು ನೀವೇ ಹೋರಾಟ. ಬಾಲ್ಯ ವಿವಾಹ ಅನ್ನೋದಕ್ಕಿಂತ ಮೇಡಮ್ ಅದು ಅಂದರೆ ಆಲ್ಮೋಸ್ಟ್ 18 ಹೌದು. ಸೊ ನಾನು ಮದುವೆ ಆದಾಗ ನನಗೇನು ಜಾಸ್ತಿ ಏನೂ ಇದಾಗಿರಲಿಲ್ಲ, 17 ತುಂಬ ಅದೇ 18 ಹತ್ತತ್ರ. ಸೊ ಬೇಗ ಮದುವೆ ಆಗುತ್ತೆ, ಯಾಕಂತಂದರೆ ಅಪ್ಪ ಅಮ್ಮ ನೋಡಿ ಇಷ್ಟಪಟ್ಟು ಮದುವೆ ಮಾಡುವಂಥದ್ದು. ನಾನು ಹೇಳಿದಾಗೆ ನಾವೆಲ್ಲರೂ ಕೂಡ ಒಂಥರ ಅಪ್ಪ ಅಮ್ಮನ ಮಾತು ಅಂದ ತಕ್ಷಣ ಯಾವುದು ತೆಗೆದು ಹಾಕಂಗೆ ಇಲ್ಲ. ಮತ್ತು ಇಷ್ಟೆಲ್ಲ ಈಗ ಎಕ್ಸ್ಪೋಜರ್ ಏನಿದೆ, ಒಂದು 18 ವರ್ಷಕ್ಕೆ ಮಕ್ಕಳಿಗೆ ಈಗಿರೋ ಎಕ್ಸ್ಪೋಜರ್ಗೂ ಆಗಿರೋ ಎಕ್ಸ್ಪೋಜರ್ಗೂ ತುಂಬ ವ್ಯತ್ಯಾಸ ಇದೆ. ಆಗ ಅಪ್ಪ ಅಮ್ಮ ಗೆರೆ ಹಾಕ್ಬಿಟ್ಟು ಎಸ್ ಅಂದರೆ ನಾವೆಲ್ಲ ಎಸ್ ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ಹಾಗಾಗಿ ಒಳ್ಳೆ ಕುಟುಂಬಕ್ಕೆ ನನ್ನ ಕೊಡಬೇಕು ಅನ್ನೋದಿರುತ್ತೆ, ಬೇಗ ಮದುವೆ ಮಾಡ್ತಾರೆ. ಈಗಷ್ಟೇ 3 ಕ್ಲಾಸ್ ಮಂಜ ಬಿಕಮ್ ಭಾಗ್ಯ ನೋಡ್ತಾ ಇದ್ದೆ. ಹೌದು ಅನ್ಸಿದ್ದು ಇವ್ರಿಗೆ ನಿಜವಾಗ್ಲೂ ಮದ್ವೆ ಆಗಿದ್ಯಾ, ಹೌದು ಹೌದು ಎಸ್ ಸೊ ಅಷ್ಟು ಸಣ್ಣಕ್ಕಿದ್ದೀನಿ. ಹೌದು ಕರೆಕ್ಟ್ ಹೌದು ಎಸ್. ಬಿಕಮ್ ಭಾಗ್ಯ ನಿಮಗೆ ಒಲಿದು ಬಂದಿದ್ದು ಹೇಗೆ ಅಂತ? ಮೇಡಮ್ ಆ ಸಿನಿಮಾ ಹೇಳಬೇಕು ಅಂದರೆ ಆ ಸಿನಿಮಾ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಏನಿದ್ದಾರೆ ಮತ್ತು ಹೀರೋ ಇವರೆಲ್ಲ ನನಗೆ ರಿಲೇಟಿವ್ಸ್ ಏನೇನೆ. ಅವರು ನಮಗೆ ಎಲ್ಲೋ ಒಂದು ಕಡೆ ತುಂಬಾ ದೂರದ ಸಂಬಂಧಿಕರು. ಅವರು ಆಲ್ರೆಡಿ ಚಿತ್ರರಂಗದಲ್ಲೇ ಇದ್ದರು, ಮೆಂಟಲ್ ಮಂಜ ಅನ್ನೋ ಸಿನಿಮಾ ಮತ್ತು ಈ ಹಿಂದೆನೂ ಒಂದಷ್ಟು ಸಿನಿಮಾಗಳು ಮಾಡಿದರು. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಕುಟುಂಬದಲ್ಲೇ ಒಂದು ಹೆಣ್ಣು ಮಗಳು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾಳೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಯಾರೋ ಸೆಕೆಂಡ್ ಹೀರೋಯಿನ್, ಆಲ್ರೆಡಿ ಫಸ್ಟ್ ಹೀರೋಯಿನ್ ಆಗೋಗಿದ್ರು, 2ನೇ ಹೀರೋಯಿನ್ಗೋಸ್ಕರ ಹುಡುಕ್ತಾಯಿದ್ರು. ಹುಡುಕುವಂಥ ಸಂದರ್ಭದಲ್ಲಿ ನನಗೆ ಈ ಥರ ಯಾರೊಬ್ಬರು ಮ್ಯಾನೇಜರ್ ಹೇಳ್ತಾರೆ, ನಾನು ಹೋಗಿ ಭೇಟಿ ಮಾಡ್ತೀನಿ, ಎಲ್ಲ ಆಗುತ್ತೆ. ಭೇಟಿ ಮಾಡಿದಾಗಲೂ ನಾನು ಅವ್ರಿಗೆ ಹೇಳೋದಿಲ್ಲ ನಾನು ನಿಮ್ಮ ರಿಲೇಟಿವ್ ಅಂತ. ಅವ್ರು ನನ್ನನ್ನು ಒಂದು ಸುಮಾರು ವರ್ಷಗಳ ಹಿಂದೆ ನೋಡಿರ್ತಾರೆ. ಸಿನಿಮಾ ಮುಹೂರ್ತನೂ ಆಗೋಗ್ಬಿಡತ್ತೆ. ಮುಹೂರ್ತದ ಸಂದರ್ಭದಲ್ಲಿ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಅಲ್ಲಿ ಬಂದಂಥ ಒಂದಷ್ಟು ಜನ ಹೇಳ್ತಾರಂತೆ, ಯಾಕೆ ನೀವು ಇವರನ್ನೇ ಫಸ್ಟ್ ಹೀರೋಯಿನ್ ಆಗಿ ತೊಗೊಳ್ಬಾರ್ದು ಅಂತ. ಆಗೋ ಅಂಥ ಬದಲಾವಣೆ ಅದು. ಸೊ ನಾನೇನೋ ಅವ್ರಿಗೆ ಅತ್ತೆ ಮಗಳೇ ಆಗ್ತೀನಿ, ಹಂಗೆ ನೋಡೋಕ್ಕೆ ಹೋದರೆ ನಾನು ಅವ್ರಿಗೆ ಅತ್ತೆ ಮಗಳೇ ಆಗ್ತೀನಿ. ಸೊ ಆಗ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈಗ ಆಗಿನ ನೀವು ಪೇಪರ್ ಕಟ್ಟಿಂಗ್ಸ್ ಅದೆಲ್ಲ ನೋಡಿದಾಗ ನಿಮಗೂ ಅನ್ನಿಸ್ಬೋದೇನೋ, ಯಾಕೆ ಅವ್ರಿಗಿಂತ ಇವರೇ ಚೆನ್ನಾಗಿದ್ದಾರೆ, ಇವ್ರನ್ನೇ ತೊಗೊಳ್ಬೋದು ಅನ್ನೋದು ಬೇರೆಯವ್ರು ಹೇಳಿದಂಥದ್ದು. ಆಗ ಏನು ಮಾಡ್ತಾರೆ, ಇವ್ರು ರಾತ್ರಿ ಡಿಸೈಡ್ ಮಾಡಿ ಓಕೆ ಸಿನಿಮಾ ಬೆಟರ್ಮೆಂಟ್ಗೋಸ್ಕರ ಯಾರೂ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಇನ್ನೊಂದು ಮಾಡಿ ಏನೂ ಇಲ್ಲ. ಈಗ ಮೇಡಮ್ ಚಿತ್ರರಂಗದಲ್ಲಿ ಇನ್ಫ್ಲೂಯೆನ್ಸ್ ಒಂದು ಸಲ ಮಾಡ್ಬೋದು, ಅತ್ತೆ ಮಗಳು, ಮಾವನ ಮಗಳು, ಚಿಕ್ಕಪ್ಪನ ಮಗಳು, ದೊಡ್ಡಪ್ಪನ ಮಗಳು ಅಂತ ಒಂದು ಸಲ ಮಾಡ್ಬೋದು. ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದರೆ ಯಾರು ಏನು ಇದು ಮಾಡಿದ್ರು ಖಂಡಿತವಾಗ್ಲೂ ಆಗಲ್ಲ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ